ಓಂ ಅಂತಸ್ತಧರ್ಮೋಪದೇಶಾತ್ ಓಂ ಓಂ ಭೇದ ವ್ಯಪದೇಶಾಚ್ಚಾನ್ಯಃ ಓಂ ಸಮನ್ವಯಾದೀಕ್ಷತೆಶ್ಚ ಪೂರ್ಣಾನಂದಃ ಅಂತರಃ ಖವತ್ ಪ್ರಣೇತಾ ಜ್ಯೋತಿಃ ಇತ್ಯಾದ್ಯೈಃ ಪ್ರಸಿದ್ಧೈಃ ಅನ್ಯವಸ್ತುಷು ಪ್ರಸಿದ್ಧೈಃ ಸರ್ವೈಃ ಸರ್ವಗುಣತ್ವತಃ ಏಕಃ ವಿಷ್ಣುರೇವ ಉಚ್ಯತೆ. ಅಂತರ ಎಂಬ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತನ್ನೋದನ್ನ ಈ ಹಿಂದೆ ನೋಡಿದ್ವಿ. ಆಧುನಿಕ ವ್ಯಾಕರಣದಲ್ಲಿ ಅಂತರ ಎಂಬ ಶಬ್ದಕ್ಕೆ ಏನರ್ಥ ಆಗಬಹುದು, ಮತ್ತೆ ಆಚಾರ್ಯನ ದೃಷ್ಟಿಯಿಂದ ಅದೇ ಅರ್ಥವನ್ನ ಯಾವುದೇ ಬೇರೆ ಒಂದು ಧಾತುವಿನ ಅಗತ್ಯ ಇಲ್ಲದೇನೆ ಅಂತರ ಎಂಬ ಶಬ್ದದಿಂದಲೇ ಒಳಗೆ ಇರುವವನು ಅನ್ನೋ ಅರ್ಥವನ್ನು ಕೂಡ ತೆಗೆಯಬಹುದು ಅನ್ನೋದನ್ನ ಈ ತೈತ್ರಿಯ ಉಪನಿಷತ್ತಿನ ಆಧಾರದಲ್ಲಿ ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ದು ನೋಡಿದ್ವಿ. ತಥಾಚ ಅನ್ಯವಸ್ತುಷು ಇಂದ್ರಾದಿಷು ಪ್ರಸಿದ್ಧೈಃ ಲೋಕತೋ ನಿರೂಢೈಃ, ಅಲ್ಲಿ ಪ್ರಸಿದ್ಧೈರ್ ಲೋಕತೋ ಅಂತ ಆಗ್ಬೇಕು. ಅಲ್ಲಿ ಲೋ ಆದ್ಮೇಲೆ ಆ ಇರಬೇಕಾದ ಅರ್ಕವತ್ತೊಂದು ತಪ್ಪಿ ಹೋಗಿದೆ, ಅದನ್ನು ಸೇರಿಸ್ಕೋಬೇಕು. ಪ್ರಸಿದ್ಧೈಃ ಲೋಕತೋ ನಿರೂಢೈಃ ಇಂದ್ರಾದ್ಯಶೇಷ ಇಂದ್ರಾದಿ ಅಶೇಷ ಅಧಿದೈವ ಗತೈಃ ನಾಮಭಿಃ ವಿಷ್ಣುರೇವ ಉಚ್ಯತೆ. ಈಗ ಆ ಪ್ರಸಿದ್ಧೈರ್ ಅನ್ಯವಸ್ತುಷು ಅಂತ ಮೂಲದಲ್ಲಿ ಏನಿದೆಯಲ್ಲ ಅಣುಭಾಷ್ಯದಲ್ಲಿ, ಅನ್ಯವಸ್ತುಗಳು ಅಂದ್ರೆ ಇಂದ್ರಾದಿ ದೇವತೆಗಳು. ಆ ಇಂದ್ರಾದಿ ದೇವತೆಗಳಲ್ಲಿ ಪ್ರಸಿದ್ಧವಾದಂತಹ ಶಬ್ದಗಳು ಅವೇನಾಗಿವೆ? ಲೋಕತಃ ನಿರೂಢೈಃ, ಲೋಕದ ದೃಷ್ಟಿಯಿಂದ ಅವು ಇಂದ್ರ ಚಂದ್ರಾದಿಗಳನ್ನೇ ಹೇಳ್ತವೆ ಅಂತ ರೂಢಿ ಇದೆ. ಲೋಕತೋ ನಿರೂಢೈಃ ಇಂದ್ರಾದಿ ಅಶೇಷ ಅಧಿದೈವಗತೈಃ, ಇವರೆಲ್ಲರೂ ಅಧಿದೇವತೆಗಳು ಅಂತ ಕರೆಸ್ಕೊಂಡಿದ್ದಾರೆ ಉಳಿದವರೆಲ್ಲ. ಆ ಎಲ್ಲ ಅಧಿದೇವತೆಗಳನ್ನ ಹೇಳುವ ನಾಮಗಳು. ಅಧಿದೈವ ಅಂದ್ರು ದೈವ ಅಂದ್ರು ಅಷ್ಟೇ ಅರ್ಥ, ವಿಶೇಷ ಅರ್ಥ ಏನಿಲ್ಲ. ಅಧಿದೈವಗತೈಃ ನಾಮಭಿಃ, ಆ ಎಲ್ಲ ನಾಮಗಳಿಂದ ವಿಷ್ಣು ಒಬ್ಬನೇ ಪ್ರತಿಪಾದಿತನಾಗಿದ್ದಾನೆ. ಯಾಕೆಂದ್ರೆ ಅವರಲ್ಲಿ ಅಂತರ್ಗತನಾದವನು ಅವನೊಬ್ಬನೇ ಆದ್ರಿಂದ. ಅಂತಸ್ಥಸ್ಯ ವಿಷ್ಣುತ್ವೇ ತನ್ನಿಷ್ಠತ್ವೇನ ಶ್ರುತ ಇಂದ್ರಾದಿ ನಾಮನಾಮಪಿ ತದ್ವಾಚಿತ್ವ ನಿಯಮಾದಿತ್ಯ ಭಾವ. ಎಲ್ಲರ ಅಂತರ್ಗತನಾದವನು ವಿಷ್ಣುವೇ ಅಂತ ತೀರ್ಮಾನ ಆದರೆ ಆಗ ಆ ಇಂದ್ರಾದಿ ದೇವತೆಗಳನ್ನ ಹೇಳುವಂತೆ ಕಾಣುವ ತನ್ನಿಷ್ಠತ್ವೇನ ಶ್ರುತ, ಇಂದ್ರಾದಿ ದೇವತೆಗಳಿಗೆ ಪ್ರತಿಪಾದಕ. ನಿಷ್ಠ ಅಂದ್ರೆ ಪ್ರತಿಪಾದಕ. ಆ ಇಂದ್ರಾದಿ ದೇವತೆಗಳನ್ನ ಪ್ರತಿಪಾದನೆ ಮಾಡ್ತಾವೆ ಅಂತ ನಮಗೆ ಕೇಳಿ ಬಂದಿದೆ ಶ್ರುತ ಅಂದ್ರೆ. ಹಾಗೆ ಕೇಳಲ್ಪಟ್ಟಿರುವಂತಹ ಇಂದ್ರಾದಿ ನಾಮಗಳೂ ಕೂಡ ತದ್ವಾಚಿತ್ವ ನಿಯಮ, ಪರಮಾತ್ಮನೇ ಹೇಳ್ತವೆ ಅಂತ ತೀರ್ಮಾನ ಆಗ್ತದೆ. ಅದಕ್ಕೆ ನಮಗೆ ಇವರೆಲ್ಲರಲ್ಲಿ ಅಂತರ್ಗತನಾದವನು ವಿಷ್ಣುವೇ ಅಂತ ಗೊತ್ತಿಲ್ಲದೆ ಇರುವುದರಿಂದ ಇವೆಲ್ಲ ಶಬ್ದಗಳು ಇಂದ್ರ ಚಂದ್ರಾದಿಗಳನ್ನು ಹೇಳ್ತವೆ ಅಂತ ನಾವು ಪ್ರತ್ಯೇಕವಾಗಿ ತಿಳಿದಿದ್ದೆವು. ಆದರೆ ಎಲ್ಲರಲ್ಲಿ ಅಂತರ್ಗತನಾದವನು ವಿಷ್ಣುವೇ ಅಂತ ನಮಗೆ ಈಗ ಗೊತ್ತಾಗಿದ್ದರಿಂದ, ಅದು ಸಿದ್ಧ ಆಗಿದ್ದರಿಂದ ಆ ಒಳಗಿರುವಂತಹ ಪರಮಾತ್ಮನನ್ನೇ ಈ ಎಲ್ಲಾ ಶಬ್ದಗಳು ಕೂಡ ಹೇಳ್ತವೆ ಹೊರತು ಆ ಹೊರಗಿರೋ ದೇವತೆಗಳನ್ನ ಮಾತ್ರ ಹೇಳುವುದಲ್ಲ. ಒಳಗಿರುವ ದೇವತೆಯನ್ನೇ ಮುಖ್ಯವಾಗಿ ಹೇಳಿ ಅವನ ಬಳಿಕ ಆ ಉಳಿದ ದೇವತೆಗಳನ್ನು ಹೇಳ್ತವೆ ಅಂತ ಗೊತ್ತಾಗ್ತದೆ. ಮುಂದೆ 42ನೇ ಗದ್ಯ ಭಾಗ. ತದೇವ ಕುತಃ, ಅದ್ಯಾಕೆ ಅಂತರ್ಗತನಾದವನು ಆ ಪರಮಾತ್ಮನೇ ಆಗಿದ್ದಾನೆ, ಅವನನ್ನೇ ಈ ಶಬ್ದಗಳು ಹೇಳ್ತವೆ ಅಂತ ಅನ್ನೋದಕ್ಕೆ ಏನ್ ಕಾರಣ ಅಂತ ಈ ಮುಂದಿನ ಪ್ರಶ್ನೆ. ಅದಕ್ಕೆ ಉತ್ತರ ಏನಂದ್ರೆ, ಸರ್ವಗುಣತ್ವತಃ ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಎಲ್ಲಾ ಗುಣವುಳ್ಳವನು ಅವನೇ ಆಗಿರುವುದರಿಂದ ಅವನೇ ಅಂತರ್ಗತನಾಗಿದ್ದಾನೆ, ಅವನನ್ನೇ ಈ ಶಬ್ದಗಳು ಹೇಳ್ತವೆ ಅಂತ ಅದರ ತಾತ್ಪರ್ಯ. ಅದರಿಂದ ಸರ್ವಗುಣತ್ವತಃ ಅನ್ನುವುದೇ ಮುಖ್ಯ ಕಾರಣ. ಎಲ್ಲಾ ಗುಣಗಳು ಅವನಲ್ಲಿರುವುದರಿಂದ ಅವನೇ ಈ ಶಬ್ದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ, ಅಂತರ್ಗತನಾದವನು ಅವನೇ ಆಗಿದ್ದಾನೆ ಅಂತ ಅದರ ಅರ್ಥ. ಸಮುದ್ರೇಂತಹ ಯಸ್ಯಾಂಡಕೋಶಂ ಶುಷ್ಮಮಾಹುಃ ಇತ್ಯಾದಿ ಏತತ್ ಪ್ರಕರಣ ಶ್ರುತ ಸಮುದ್ರಾಂತಸ್ಥತ್ವ ಬ್ರಹ್ಮಾಂಡ ಬೀಜತ್ವಾದಿ ಸರ್ವಗುಣತ್ವಾತ್ ತಸ್ಯ ಇತ್ಯರ್ಥಃ. ಈಗ ಇದೇ ಪ್ರಕರಣ ತೈತ್ರಿಯ ಆರಣ್ಯಕದಲ್ಲಿ ಸಮುದ್ರೇಂತಹ, ಸಮುದ್ರದಲ್ಲಿ ಮಲಗಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಆಮೇಲೆ ಯಾವ ಪರಮಾತ್ಮನ ತೇಜಸ್ಸಿನಿಂದ ಈ ಬ್ರಹ್ಮಾಂಡ ಹುಟ್ಟಿದೆಯೋ ಅಂತ ಆ ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾರೆ. ಇದು ಏತತ್ ಪ್ರಕರಣ, ತೈತ್ರಿಯ ಆರಣ್ಯಕದ ಪ್ರಕರಣ. ಅಲ್ಲಿ ಹೇಳಲ್ಪಟ್ಟಿರುವಂತಹ ಅನೇಕ ಗುಣಗಳು ಯಾವುದದು? ಸಮುದ್ರಾಂತಸ್ಥತ್ವ ಅನ್ನುವುದೊಂದು ಗುಣ, ಮತ್ತೆ ಬ್ರಹ್ಮಾಂಡ ವೀರ್ಯತ್ವ, ಬ್ರಹ್ಮಾಂಡಕ್ಕೆ ಕಾರಣವಾದ ವೀರ್ಯ. ಅಲ್ಲಿ ಸಮುದ್ರಾಂತಸ್ಥತ್ವ ಅದಾದ್ಮೇಲೆ ಸ್ವಲ್ಪ ಸ್ಪೇಸ್ ಇದೆ, ಆ ಸ್ಪೇಸ್ ಅಲ್ಲಿ ಬೇಡ. ಅದು
ಅದು ಸಮಸ್ತ ಪದ. ಬ್ರಹ್ಮ ಸಮುದ್ರಾಂತಸ್ತತ್ವಂಚ ಬ್ರಹ್ಮಾಂಡ ವೀರ್ಯತ್ವಂಚ ಅಂತ ಹೀಗೆ ಒಂದೇ ಪದ. ಅದರಿಂದ ಆ ಸ್ಪೇಸ್ ಅಲ್ಲಿ ತೆಗೆದು ಬಿಡಬೇಕು. ಮತ್ತೆ ಬ್ರಹ್ಮಾಂಡ ವೀರ್ಯತ್ವ ಅಂತಿದೆಯಲ್ಲ, ಬ್ರಹ್ಮಾಂಡ ಕಾರಣಂ ವೀರ್ಯಂ ಯಸ್ಯ ಸಹ ಬ್ರಹ್ಮಾಂಡ ಕಾರಣ ವೀರ್ಯ ತಸ್ಯ ಭಾವ ಬ್ರಹ್ಮಾಂಡ ಕಾರಣ ವೀರ್ಯತ್ವಂ ಅಂತ. ಹೀಗೆ ಬ್ರಹ್ಮಾಂಡ ವೀರ್ಯತ್ವ ಅನ್ನೋದು ಮಧ್ಯಮ ಪದಲೋಪಿಯಾದಂಥ ಒಂದು ಸಮಾಸ, ಬಹುವ್ರೀಹಿ ಸಮಾಸ ಅಂತ ನಾವು ತಿಳ್ಕೋಬೇಕು. ಮಧ್ಯಮ ಪದಲೋಪಿ ಕರ್ಮಧಾರೆ ಇದ್ದಾಗ ಇದು ಕೂಡ ಒಂದು ಸಮಾಸ. ಇತ್ಯಾದಿ ಸರ್ವಗುಣವತ್ವಾತ್ ತಸ್ಯ, ಆ ವಿಷ್ಣುವಿಗೆ ಎಲ್ಲ ಗುಣಗಳು ಕೂಡ ಇವೆ. ಲಿಂಗಾನಾಂ ಇಂದ್ರಾದೌ ನಿರವಕಾಶತ್ವಾದಿತು ಭಾವ ತಸ್ಯ ಇತ್ಯರ್ಥ. ಅದಾದ್ಮೇಲೆ ಫುಲ್ ಸ್ಟಾಪ್ ಇದ್ರೆ ಒಳ್ಳೆಯದು. ಮುಂದೆ ಈ ಎಲ್ಲಾ ಲಿಂಗಗಳು, ಈ ಸಮುದ್ರಾಂತಸ್ತತ್ವ ಮತ್ತು ಬ್ರಹ್ಮಾಂಡ ಕಾರಣ ವೀರ್ಯತ್ವ ಮೊದಲಾದ ಲಿಂಗಗಳು, ಕಾರಣಗಳೇನಿವೆ, ಇವು ಇಂದ್ರನಲ್ಲಿ ಯಾವುದೇ ಅವಕಾಶವನ್ನು ಪಡೆದಿಲ್ಲ. ಇಂದ್ರಾದಿ ದೇವತೆಗಳಲ್ಲಿ ಇಂದ್ರಾದು ನಿರವಕಾಶತ್ವಾತ್. ಈಗ ಇಲ್ಲಿ ನಿರವಕಾಶ ಅನ್ನೋ ಶಬ್ದದ ಬಗ್ಗೆ ಒಂದು ಗಮನ ಇರಬೇಕು ನಮಗೆ. ಈಗ ನಿರವಕಾಶ ಪ್ರಮಾಣ, ಸಾವಕಾಶ ಪ್ರಮಾಣ ಅಂತ ಹೇಳ್ತಿರ್ತಾರೆ. ಸಾವಕಾಶ ಪ್ರಮಾಣ ಅಂದ್ರೆ ಆ ಪ್ರಮಾಣಕ್ಕೆ ಮತ್ತೊಂದು ರೀತಿಯಾಗಿ ಅಡ್ಜಸ್ಟ್ ಮಾಡಿ, ಅರ್ಥಾಂತರ ಮಾಡಿ ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದ್ರೆ ಅದನ್ನು ಸಾವಕಾಶ ಪ್ರಮಾಣ ಅಂತಾರೆ. ನಿರವಕಾಶ ಪ್ರಮಾಣ ಅಂದ್ರೆ ಬೇರೆ ಏನೂ ಅರ್ಥವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೀಗೆ ನಿರ್ದಿಷ್ಟವಾಗಿಯೇ ಅರ್ಥ ಮಾಡಬೇಕು ಅಂತಿದ್ರೆ ಅವಾಗ ಅದನ್ನು ನಿರವಕಾಶ ಪ್ರಮಾಣ ಅಂತಾರೆ. ನಮಗೆ ಇಲ್ಲಿ ಇಂದ್ರಾದೌ ನಿರವಕಾಶತ್ವಾತ್ ಅಂತ ಈ ವಾಕ್ಯವನ್ನು ಓದಿದಾಗ, ಇಂದ್ರ ಚಂದ್ರ ಮೊದಲಾದ ದೇವತೆಗಳಲ್ಲಿ ಈ ಲಿಂಗಗಳು, ಈ ಬ್ರಹ್ಮಾಂಡ ವೀರ್ಯತ್ವ ಮೊದಲಾದ ಲಿಂಗಗಳು ನಿರವಕಾಶವಾಗಿವೆ, ಇವಕ್ಕೆ ಬೇರೆ ಅವಕಾಶ ಇಲ್ಲ. ಆದ್ರಿಂದ ಅವರನ್ನೇ, ಆ ಇಂದ್ರಾದಿಗಳನ್ನೇ ಅವು ಹೇಳಬೇಕು ಅಂತ ಅರ್ಥ ಕಾಣಿಸಿಬಿಡ್ತದೆ. ನನಗೂ ಹಾಗೆ ಮೊದಲು ಕಾಣಿಸಿತ್ತು. ಆದ್ರಿಂದ ಇಂದ್ರಾದಿಗಳಲ್ಲಿ ಇವು ನಿರವಕಾಶವಾಗಿವೆ, ಇದಕ್ಕೆ ಬೇರೆ ಅವಕಾಶ ಇಲ್ಲ. ಇಂದ್ರಾದಿಗಳಲ್ಲೇ ಬ್ರಹ್ಮಾಂಡ ಕಾರಣತ್ವವನ್ನ ಮತ್ತೆ ಸಮುದ್ರಾಂತಸ್ತತ್ವವನ್ನು ಹೇಳಬೇಕು ಅಂತ ತೋರಿಕೆಗೆ ಅರ್ಥ ಆಗ್ತದೆ. ಹಾಗಲ್ಲ, ಲಿಂಗಾನಾಂ ಇಂದ್ರಾದೋ ಅನವಕಾಶಾದಿತಿ ಭಾವ, ನಿರವಕಾಶತ್ವಾತ್ ಅನ್ನೋದಕ್ಕೆ ಅನವಕಾಶಾತ್ ಅಂತ ಅರ್ಥ. ಇದರಲ್ಲಿ ಇವರಿಗೆ ಅವಕಾಶವೇ ಚಾನ್ಸೇ ಇಲ್ಲ, ಹೀಗೆ ಅರ್ಥ. ಅದಕ್ಕೆ ನಿರವಕಾಶತ್ವಾತ್ ಅನ್ನೋದಕ್ಕೆ ಅನವಕಾಶಾತ್ ಅಂತ ಬೇರೊಂದು ಶಬ್ದ ಇದೆ. ಆ ಅನವಕಾಶ ಅನ್ನೋ ಶಬ್ದ ಹೆಚ್ಚು ಪ್ರಸಿದ್ಧ ಇಂಥ ಉದಾಹರಣೆಗಳಲ್ಲಿ. ಅದನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿ ತಗೊಂಡಿದ್ದಾರೆ ಅಂತ ತಿಳ್ಕೋಬೇಕು. ಹಾಗಾಗಿ ಈ ಎಲ್ಲ ಕಾರಣಗಳು ಇಂದ್ರಾದಿಗಳಲ್ಲಿ ಯಾವುದೇ ಅವಕಾಶವನ್ನೇ ಪಡೆದಿಲ್ಲ, ವಿಷ್ಣುವಿನಲ್ಲೇ ಅವಕಾಶವನ್ನು ಪಡೆದಿವೆ ಅಂತ ಅರ್ಥ.